ಅಯ್ಯೋ ಕಚಡಗಳ, ನಿಮಗೇನಾದರೂ ಮನುಷ್ಯತ್ವ, ಮಾನವೀಯತೆ, ಧರ್ಮಾಭಿಮಾನ ಅನ್ನೋದು ಏನಾದರೂ ಇದೆಯಾ? ನೀವೆಲ್ಲ ಏನು ಹೊಟ್ಟೆಗೆ ಅನ್ನ ತಿಂತೀರಾ ಅಥವಾ ನಾಯಿ ಗೊಬ್ಬರ ತಿಂತೀರಾ? ಸೌಜನ್ಯಳ ಮೇಲೆ ದೌರ್ಜನ್ಯ ನಡೆಸಿ ಅವಳು ಕೊಲೆ ಮಾಡಿದ್ದು ಸಂತೋಷ್ ರಾವಣಿ ಅನ್ನೋದಕ್ಕೆ ಇಷ್ಟೆಲ್ಲ ಸಾಕ್ಷಿ ಸಿಗಾಕತ್ತಾವು. ಆದರೂ ನಿಮ್ಮ ಮಂಡುವಾದವನ್ನು ಬಿಡಾಕ್ತಾ ಇರಲಿಲ್ಲ ಅಂದ್ರೆ ನೀವು ಅದೆಂಥ ಜನ್ಮ ಇರ್ಬೇಕು ನಿಮ್ಮದು ಗೆಳೆಯರೆ. ಈ ಸೌಜನ್ಯ ಮಾವ ವಿಠ್ಠಲಗೌಡ ಅನ್ನೋ ಒಬ್ಬ ಅದಾನ, ಅವನು ಮನುಷ್ಯನ ಅಥವಾ ಮತ್ತೆ ಏನಕ್ಕೆ ಕರಿಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವನು ತನ್ನ ಅಕ್ಕನ ಮಗಳನ್ನೇ ರೇಪ್ ಮಾಡಿ ಕೊಂದಂತಹ ಆ ಸಂತೋಷ್ ರಾವಣನ ಬಿಡಿಸ್ಕೊಂಬರಕ್ಕೆ 1-1.5 ಕೋಟಿ ರೂಪಾಯಿ ಖರ್ಚು ಮಾಡ್ತಾನಂತ್ರಿ ಇವ. ಇವರೆಲ್ಲ ನಾಚಿಗೆಟ್ಟವ್ರು, ಇವರು ಧರ್ಮದ್ರೋಹಿಗಳು. ಇವರೆಲ್ಲ ಯಾರೋ ಕೊಡ್ತಕ್ಕಂಥ ಹೇಸಿಗೆ ತಿನ್ನುವಂಥ ಜನ ಇವರು. ಆ ಸೌಜನ್ಯ ಅನ್ನೋ ಹೆಣ್ಣು ಮಗಳ ಹೆಸರು ಇಟ್ಕೊಂಡಿವರು ಆ ಧರ್ಮಸ್ಥಳವನ್ನು ಮುಗಿಸ್ತೀನಿ ಅಂತ ಹೊರಟಿದ್ದಾರಲ್ಲ, ಅದೇ ಧರ್ಮಸ್ಥಳದಲ್ಲಿ ಹೋಟೆಲ್ ಹಾಕಿದ್ದಂಥ ಈ ವಿಠ್ಠಲಗೌಡ ಸ್ವಲ್ಪ ಕಿಂಚಿತ್ತಾದರೂ ಮಾನವೀಯತೆ, ಧರ್ಮಾಭಿಮಾನ, ಆ ಧರ್ಮಸ್ಥಳಕ್ಕೆ ಬರ್ತಕ್ಕಂಥ ಭಕ್ತರು ಇವನ ಅಂಗಡಿಯಲ್ಲಿ ವ್ಯವಹಾರ ಮಾಡಿದ್ದಕ್ಕೆ ತಾನೇ ಇವನು ಹೊಟ್ಟೆ ತುಂಬ್ತಾ ಇದ್ದಿದ್ದು. ಇಂಥ ಧರ್ಮದ್ರೋಹಿಗಳಿಗೆ ಏನು ಮಾಡೋದು ಇವ್ರನ್ನ? ನಿಜವಾಗ್ಲೂ ಇಂಥ ವಿದ್ರೋಹಿಗಳಿಗೆ ಗಲ್ಲಿಗೇರಿಸುವ ಶಿಕ್ಷೆನೂ ಕಡಿಮೆನೇ ಇವ್ರಿಗೆ. ಸಂತೋಷ್ ರಾವಣಿ ಆರೋಪಿ ಅನ್ನೋದಕ್ಕೆ ಇಷ್ಟೆಲ್ಲ ಸಾಕ್ಷ್ಯಾಧಾರಗಳದಾವೆ. ಆದರೂ ಇವರು ಧರ್ಮಸ್ಥಳದವರೇ ಸೌಜನ್ಯಳ ಮೇಲೆ ದೌರ್ಜನ್ಯ ಎಸಗಿ ಕೊಲೆ ಮಾಡಿದ್ದು ಅಂತ ಹೇಳ್ತಾರೆ ಇವರು. ಗೆಳೆಯರೆ, ನಿನ್ನೆ ಪವರ್ ಟಿವಿಯಲ್ಲಿ ಒಂದು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ಅದು ಸೌಜನ್ಯ ಹತ್ಯೆಯಾದ ಮರುದಿನ ಸ್ಥಳ ಮಹಾಜರಿಗೆ ಅಂತ ಆ ಸಂತೋಷ್ ರಾವಣನ್ನ ಕರ್ಕೊಂಡು ಹೋದ ವಿಡಿಯೋ ಅದು. ಅದರಲ್ಲಿ ಈ ವಿಠ್ಠಲಗೌಡ ಮೊದಲೇನು ಹೇಳಿದ್ದಲ್ಲ, ಸ್ಥಳ ಮಹಾಜರಿಗೆ ನಮ್ಮನ್ನು ಯಾರನ್ನು ಕರೆದೇ ಇಲ್ಲ, ಎಲ್ಲ ಪೊಲೀಸರೇ ಮಾಡಿ ಮುಗಿಸ್ಬಿಟ್ರು, ಎಲ್ಲ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡಿದ್ರು ಅಂತ. ಈಗ ಆ ವಿಡಿಯೋದಲ್ಲಿ ಇದೇ ವಿಠ್ಠಲಗೌಡ ಅದಾನೆ. ಆ ವಿಡಿಯೋ ತುಣುಕನ್ನು ನಾವು ಸ್ವಲ್ಪ ನೋಡುವಂತ್ರಿ. ಅದ್ರೊಳಗೆ ಇವರೆಲ್ಲ ಹೇಳಿದ ಸುಳ್ಳುಗಳೆಲ್ಲ ಹೆಂಗೆ ಬಯಲಕ್ಕವು ಅಂತೇಳಿ ಅವನು ಕೈ ಮಾಡಿ ತೋರಿಸ್ತಾನೆ. ಆ ಸೌಜನ್ಯಳನ್ನು ರೇಪ್ ಮಾಡಿ ಕೊಲೆ ಮಾಡಿದ್ದು ನಾನೇ ಅಂತ ಅದು ಜಾಗೆ ತೋರಿಸ್ತಾನವ ಇಲ್ಲೇ ಅಂಥೇಳಿ. ಈ ವಿಠ್ಠಲಗೌಡ ಅನ್ನೋನು ಹೇಳ್ತಾನೆ, ನಮ್ಮನ್ನು ಯಾರನ್ನೂ ಕರೆದೇ ಇಲ್ಲ, ಸ್ಥಳ ಮಾಜರ ಮಾಡಿದ ಪೊಲೀಸರೇ ಅವರು ನಮಗೆ ಹೇಳೇ ಇಲ್ಲ ಅಂತ ಹೇಳ್ತಾನಿವ. ಅಲ್ಲ, ಇವ್ರೇನು ಆಟ ಆಡ್ತಾ ಇದ್ದಾರಾ ಗೆಳೆಯರೆ? ಅದೊಂದು ಸ್ವಲ್ಪ ವಿಡಿಯೋ ನೋಡ್ಕೊಂಬನ್ನಿ, ಅದರಲ್ಲಿ ಏನಿದೆ ಅಂತ ನೋಡೋಣ. ನೋಡಿ, ಆ ವಿಡಿಯೋದಲ್ಲಿ ನೋಡಿ. ಹಾಂ, ಅಲ್ಲಿ ಕಾಣ್ತಾ ಇದ್ದಾನಲ್ಲ, ಆತನೇ ವಿಠ್ಠಲಗೌಡ ಇದ್ದಾನಲ್ಲ ಈ ವಿಡಿಯೋದಾಗೆ. ಆ ವಿಠ್ಠಲಗೌಡ ಅನ್ನೋ ಆ ಮನುಷ್ಯ, ಧರ್ಮದ್ರೋಹಿ ಮನುಷ್ಯ ಏನು ಹೇಳಿದ್ದ ಮೊದಲು? ಪೊಲೀಸರ ಸ್ಥಳ ಮಹಾಜರಿಗೆ ಹೋದಾಗ ಅಲ್ಲಿ ನನ್ನ ಕರ್ಕೊಂಡು ಹೋಗಿಲ್ಲ ಅಂತ ಹೇಳಿದ್ದೀವ. ನೋಡಿ ಅಲ್ಲಿ ಅದನ್ನು ನೋಡ್ರಿ. ಆ ಸಂತೋಷ ಹೆಂಗೆ ಮುಂದೆ ಹೋಗ್ತಾ ನೋಡ್ರಿ. ಈಗ ಹಾಂ, ಇಲ್ಲಿ ನಿಂತಿದ್ದಾರಲ್ಲ, ಈಗ ಇದು ಸೌಜನ್ಯವನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂಥ ಜಾಗ ಇದು. ಹಾಂ, ಈ ಜಾಗ ಇದು ಏನೈತಲ್ಲ, ಇದು ಸೌಜನ್ಯವನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂಥ ಜಾಗ ತೋರಿಸಿದ. ಈಗ ಸ್ವಲ್ಪ ದೂರ ಹೋಗ್ತಾರೆ, ಅವ ಎಲ್ಲಿ ಇದ್ದ, ಈಗ ಅವ ಕಾಡಿನಲ್ಲಿ ಟೆಂಟ್ ಹಾಕಿದ್ದ ಅಂತ ಒಂದು ಮಾತು ಬರ್ತದೆ. ಅವತ್ತೇನು ಸೌಜನ್ಯ ಕಾಣೆಯಾಗಿರ್ತಾಳಲ್ಲ, ಅವತ್ತು ಜನ ಹುಡುಕಾಡಿದ್ರು ಸಿಗಲಿಲ್ಲ ಅಲ್ಲಿ. ಅಂಥ ಟೆಂಟು ಈಗ ಪೊಲೀಸರಿಗೆ ಹೆಂಗೆ ಸಿಕ್ತು ಅಂತ ಅವ್ರು ಕೇಳ್ತಿದ್ರಲ್ಲ, ಅದೇ ಜಾಗನ ಸಂತೋಷ್ ರಾವಣಿ ಹೋಗಿ ತೋರಿಸ್ತಾ ನೋಡ್ರಿ. ಅವನ ವಸ್ತುಗಳನ್ನು ನೋಡ್ರಿ, ಅವನ ಬಟ್ಟೆಗಳನ್ನು ಚೀಲದಲ್ಲಿ ಮಡಿಚಿ ನೀಟಾಗಿ ಹೆಂಗಿಟ್ಟಿದ್ದಾನೆ. ಇವ್ರೇನು ಹೇಳಿದರು? ಅವನ ಬ್ಯಾಗೇ ಇರಲಿಲ್ಲ, ಆ ಬ್ಯಾಗು ದೇವಸ್ಥಾನದಾಗಿತ್ತು ಅಂತ ಹೇಳ್ತಿದ್ರು ಅವರು. ಬ್ಯಾಗು ಬಟ್ಟೆ ಎಲ್ಲಿದೆ ಈಗ ನೋಡಿ, ಸ್ವಲ್ಪ ಚೆನ್ನಾಗಿ ನೋಡಿ. ಯಾಕಂದರೆ ಅರ್ಧಕ್ಕರ್ಧ ಜನ ಇವರು ಹೇಳಿದ್ದನ್ನೇ ನಂಬಿದ್ರು. ಕೆಲವೊಂದಷ್ಟು ಧರ್ಮದ್ರೋಹಿಗಳ ಮಾತುಗಳನ್ನು ಕೇಳಿ ಅವ್ರ ಬೆನ್ನು ಹತ್ತಿ ದುಡ್ಡಿನ ಆಸೆಗೆ ಇವ್ರು ಮಾಡಿರತಕ್ಕಂಥ ಕೆಲಸ ಅಂತಿಂಥದ್ದ ನೋಡಿ. ಆ ವಿಠ್ಠಲಗೌಡ ಇಲ್ಲ ಅಂತ ಸುಳ್ಳು ಹೇಳಿದ್ದಲ್ಲ, ಇಂಥ ಕಚಡಗಳಿಗೆ ಇವರಿಗೆ ಗಲ್ಲಿಗೇರಿಸೋ ಶಿಕ್ಷೆ ಕೊಟ್ಟರು ಕಡಿಮೆ ತಾನೇ ಇವ್ರಿಗೆ. ಈ ವಿಠ್ಠಲಗೌಡ ಸ್ಥಳ ಮಹಾಜರು ಮಾಡೋ ಮುಂದೆ ಪೊಲೀಸರ ಜೊತೆನೇ ಅದಾನ, ಮುಂದೆ ಕೋರ್ಟ್ ಒಳಗೆ ಟ್ರಯಲ್ ಆಗ್ಬೇಕಾದ್ರೆ ಹೇಳ್ತಾನಿವ, ನನ್ನನ್ನು ಕರ್ಕೊಂಡು ಹೋಗೇ ಇಲ್ಲ ಪೊಲೀಸರೇ ಎಲ್ಲವನ್ನೂ ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಅಂತ ಈ ಮಹಾನುಭಾವ ಸಾಕ್ಷಿ ಕೊಡ್ತಾನಲ್ಲ. ಪ್ರತ್ಯಕ್ಷ ಸಾಕ್ಷಿ ಇತನೇ ಇದ್ದು ಕೋರ್ಟ್ನಲ್ಲಿ ಈ ರೀತಿ ತಿರುಗಿ ಬಿದ್ದರೆ ಕೇಸ್ ಬೀಳದೆ ಅವ್ರ ಅಪ್ಪನ ಬೀಳತ್ತಾ? ಇವರು ಮತ್ತು ಸೌಜನ್ಯಳಿಗೆ ನ್ಯಾಯ ಕೇಳ್ತಾ ಇದ್ದಾರೆ. ಅವಳ ಹೆಸರಲ್ಲಿ ಹೇಸಿಗೆ ತಿಂದ ಜನ ಇದು. ಇನ್ನು ಅವಳ ತಾಯಿ ಕುಸುಮವ್ವ, ಆಕೆ ತನ್ನ ಮಗಳನ್ನು ಅಷ್ಟೊಂದು ಬರ್ಬರವಾಗಿ ಕೊಂದರೂ ಆ ಸಂತೋಷ್ ರಾವಣನ್ನ 1-1.5 ಕೋಟಿ ರೂಪಾಯಿ ಕೊಟ್ಟು ಕರ್ಕೊಂಡ್ಬಂದು ತನ್ನ ಮನೆ ಒಳಗೆ ಸನ್ಮಾನ ಮಾಡಿ ಕಳಿಸ್ತಾಳೆ. ಅವನ್ನ ಎಲ್ಲಿಯಾದರೂ ನಡೆದಿರ್ಬೋದಾ ಇದು? ಇವರೆಲ್ಲ ಮನುಷ್ಯ ಜನ್ಮಕ್ಕೆ ನಾಚಿಕೆ ಆಗುವಂಥ ಕೆಲಸ ಮಾಡ್ಯಾರ ಇವರು. ಮತ್ತು ಇದೇ ಮಹಿಳೆ ಹೇಳ್ತಾಳೆ, ನಿನ್ನ ಮಗಳನ್ನು ಧರ್ಮಸ್ಥಳದವರೇ ಕೊಲೆ ಮಾಡಿದ್ದು ಯಾರು ಅಂತ ಕೇಳಿದರೆ ನನಗೆ ಅನ್ನಪ್ಪ ಮತ್ತು ಮಂಜುನಾಥ ಬಂದು ಹೇಳಿದ್ದಾರೆ ಅಂತ ಹೇಳ್ತಾಳಿಕೆ ಈ ಮಹಾತಾಯಿ. ಅಲ್ಲವಾ ಯವ್ವ ತಾಯಿ ಜಗನ್ಮಾತ, ನೀ ಏನು ಮಾಡಕ್ಕೆ ಹೊಂಟಿದ್ದೆ ಅನ್ನೋದು ಗೊತ್ತೈತೆ ನಿನಗೆ? ಯವ್ವ, ಈ ಧರ್ಮ ಉಳ್ಸಾಕ ಮಹಾರಾಣಾ ಪ್ರತಾಪ್, ವೀರ ಶಿವಾಜಿ, ಹೇಮರೆಡ್ಡಿ ಮಲ್ಲಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವ್ರ ಜೊತೆ ಲಕ್ಷಾಂತರ ಸೈನಿಕರ ಪ್ರಾಣ ತ್ಯಾಗ ಮಾಡ್ಯಾರ, ತಮ್ಮ ರಕ್ತ ನೀರಿನಂತ ಬಸ್ದಾರ. ಅವರೆಲ್ಲ ಇಲ್ಲದೆ ಹೋಗಿದ್ರೆ ನೀನು ಇವತ್ತು ಧರ್ಮಸ್ಥಳದ ಮೇಲೆ ಏನು ಆರೋಪ ಮಾಡ್ತಾ ಇದೆಯಲ್ಲ, ಆ ಧರ್ಮಸ್ಥಳವೇ ಮೊದಲಿರ್ತಿರ್ಲಿಲ್ಲ. ಎಂಥ ಕೆಟ್ಟ ಹೆಂಗಸವ ನೀನು.
ಒಂದು ಕಿಂಚಿತ್ತಾದರೂ ಮನುಷ್ಯತ್ವ ಬೇಡ ನಿಮಗೆ? ನೀವೇನು ವಾಕ್ ಸ್ವಾತಂತ್ರ್ಯ ಅಂತ ಓಡಾಡಕತ್ತೀರಲ್ಲ, ಈಗ ಬೇಕಾಬಿಟ್ಟು ಮಾತಾಡ್ಕೊತ ಅಡ್ಡಾಡಕತ್ತೀರಲ್ಲ, ಆ ವಾಕ್ ಸ್ವಾತಂತ್ರ್ಯದಾಗ ಐತಲ್ಲ ಸ್ವಾತಂತ್ರ್ಯ ಅನ್ನೋದು, ಅದ್ರ ಕಿಡಿ ಮೊದಲು ಎಲ್ಲಿ ಹತ್ತಿ ಯಾವುದಕ್ಕೆ ಹತ್ತಿ ಅನ್ನೋದು ಗೊತ್ತಾ ನಿಮಗೆ? ಗೊತ್ತಾ? ಬ್ರಿಟಿಷರ ವಿರುದ್ಧ ಮೊದಲು ಧರ್ಮದ ಸಲುವಾಗಿ ಸ್ವತಂತ್ರ ಕಿಡಿ ಹತ್ತಿದ್ದು. ಯಾವಾಗ ಬ್ರಿಟಿಷರು ಬಂದೂಕಿನ ಗುಂಡಿಗೆ ಆಕಳ ಮಾಂಸದಿಂದ ಮಾಡಿದ ಕಾಗದವನ್ನು ಹಚ್ಚಿ ಅದನ್ನು ಹಿಂದೂಗಳು ಬಾಯಿಂದ ಕಚ್ಚಿ ತೆಗಿಬೇಕು ಅಂತ ಆಜ್ಞೆಯನ್ನು ಹೊರಡಿಸಿದ್ರಲ್ಲ, ಅಲ್ಲಿ ನಾವು ಧರ್ಮ ಭ್ರಷ್ಟರಾಗ್ತೀವಿ ಅಂತೇಳಿ ಮೊದಲ ಕಿಡಿ ಹತ್ತಿದ್ದು ಸ್ವತಂತ್ರದ ಕಿಡಿ. ಭೂಮಿ ಕಸ್ಕೊಂಡ್ರಿ, ಐಶ್ವರ್ಯ ಕಸ್ಕೊಂಡ್ರಿ, ಸಂಪತ್ತನ್ನು ಕಸ್ಕೊಂಡ್ರಿ, ನಮ್ಮನ್ನು ಗುಲಾಮರನ್ನಾಗಿ ಮಾಡ್ಕೊಂಡ್ರಿ, ಏನು ಮಾಡಿದ್ರು ಸಹಿಸ್ಕೊಂಡ್ರು ಭಾರತೀಯರು. ಯಾವಾಗ ನಮ್ಮ ಧರ್ಮಕ್ಕೆ ಕೈ ಹಾಕಿದ್ರೋ ಅಲ್ಲಿ ಹತ್ತಿ ಸ್ವತಂತ್ರದ ಕಿಡಿ. ನೀನೀಗೇನೋ ದೊಡ್ಡ ಸ್ವತಂತ್ರ ಐತಿ ಅಂತ ಕಾಸ ಏನು ಓಡಾಡಕತ್ತಿರಲ್ಲ, ಸೌಜನ್ಯ ಹೆಸರು ಹೇಳ್ಕೊಂಡು ಕಾಸ, ನಿಮ್ಮ ಮಣಿ ಮಗಳು ಸೌಜನ್ಯ ಹೆಸರು ಹೇಳ್ಕೊಂಡು ಕಾಸ. ಆ ಸ್ವತಂತ್ರದ ಕಿಡಿ ಹತ್ತಿದ್ದು ಮೊದಲು ಧರ್ಮದ ಆಧಾರದ ಮೇಲೆ. ನೀವೆಲ್ಲ ಹೊಟ್ಟೆಗೆ ಅನ್ನ ತಿನ್ನೋದಿಲ್ಲ, ನಾಯಿ ಗೊಬ್ಬರ ತಿಂತೀರ ನೀವು. ಇಂಥ ಶ್ರೇಷ್ಠ ಧರ್ಮದಲ್ಲಿ ಹುಟ್ಟಿರೋ ಈ ಧರ್ಮದ್ರೋಹಿಗಳಿಗೆ ಮೊದಲು ಮಂಪರು ಪರೀಕ್ಷೆ ಆಗಬೇಕು. ಈಗ ಇದು ಕೇವಲ ಸೌಜನ್ಯ ಹೋರಾಟ ಅಂತ ಮಾತ್ರ ಉಳಿದಿಲ್ಲ, ಇದು ಕೇವಲ ಸೌಜನ್ಯ ಕೇಸ್ ಅಂತಲೂ ಉಳಿದಿಲ್ಲ, ಇದು ಒಂದು ಪುಣ್ಯ ಕ್ಷೇತ್ರದ ವಿರುದ್ಧದ ಕೇಸಾಗಿ ನಿಂತಿದೆ. ಹೀಗಾಗಿ ಇವ್ರದ್ದೆಲ್ಲರದು ಮಂಪರು ಪರೀಕ್ಷೆ ಆಗಬೇಕು, ಇವರ ವಿರುದ್ಧ ತನಿಖೆ ಆಗಬೇಕು. ಮೊದಲು ಈ ಸೌಜನ್ಯಳ ಕುಟುಂಬದವರ ಮೇಲೇ ತನಿಖೆ ಆಗಬೇಕು, ಅಂದಾಗ ಮಾತ್ರ ಸತ್ಯ ಹೊರಗಡೆ ಬರಲಿಕ್ಕೆ ಸಾಧ್ಯ. ಇವರೆಲ್ಲ ಗೋಮುಖ ವ್ಯಾಘ್ರರಿವರು. ಸೌಜನ್ಯಳ ಹೆಸರಿನಲ್ಲಿ ಒಂದು ಪುಣ್ಯ ಕ್ಷೇತ್ರದ ವಿರುದ್ಧ ನಿಂತ ಇವರ ಕುತಂತ್ರದ ಬಗ್ಗೆ ತನಿಖೆ ಆಗಲೇಬೇಕು. ಸಮಸ್ತ ಭಕ್ತ ಸಮೂಹದ ಭಾವನೆಗಳ ಜೊತೆ ಆಟ ಆಡಿದ್ದಾರೆ ಇವರು. ಇಲ್ಲಿ ಇನ್ನೊಂದು ವಿಷಯ ಸ್ಪಷ್ಟವಾಗಿ ಹೇಳೋದಾದ್ರೆ, ಧರ್ಮಸ್ಥಳ ಜೈನರ ಆಡಳಿತದಲ್ಲಿದೆ ಅಂತ ಕೆಲವೊಂದಷ್ಟು ಮಂದಿ ಮಾತಾಡಕತ್ತಾರ. ಆದ್ರೆ ಅವ್ರಿಗೆ ಒಂದು ನೆನಪಿರಲಿ, ಭಾರತದಾಗ ಹುಟ್ಟಿದ ಯಾವುದೇ ಧರ್ಮ ಆಗಲಿ ಅದೆಲ್ಲ ಹಿಂದೂ ಧರ್ಮದ ಭಾಗವೇ ಅಂತ ನಾವೆಲ್ಲ ಹೇಳ್ತೀವಿ. ಅಫ್ಘಾನಿಸ್ತಾನದಾಗ ಬೌದ್ಧ ವಿಗ್ರಹಗಳನ್ನು ಮಿಸೈಲಿಟ್ಟು ಉಡಾಯಿಸಿದ್ರಲ್ಲ, ಆಗ ಭಾರತೀಯ ಹಿಂದೂಗಳು ಅದನ್ನು ವಿರೋಧಿಸಿದರು. ಅದೇ ಹೇಳ್ತಾ ಇರೋದು, ಭಾರತದಲ್ಲಿ ಹುಟ್ಟಿರುವಂಥ ಯಾವುದೇ ಧರ್ಮ ಆದರೂ ಅದು ಹಿಂದೂ ಧರ್ಮದ ಭಾಗವೇ ಅಂತ. ಇದರೊಳಗೆ ಅನುಮಾನ ಪಡುವಂಥ ವಿಷಯನೇ ಇಲ್ಲ. ಮಗಳನ್ನು ಕಳ್ಕೊಂಡ ತಾಯಿ ಅಂತ ಇಡೀ ನಾಡಿನ ಜನ ಈಕೆಯ ಮೇಲೆ ಕರುಣೆ ತೋರಿದ್ದನ್ನೇ ಬಂಡವಾಳ ಮಾಡಿ ಇಟ್ಕೊಂಡು ಒಂದು ಪುಣ್ಯಕ್ಷೇತ್ರವನ್ನು ಹಾಳಾಡೋಕೆ ಹೋದ್ರು. ಇವರ ವಿರುದ್ಧವಂತೂ ತನಿಖೆ ಆಗಲೇಬೇಕು. ಈ ವಿಡಿಯೋ ಬಗ್ಗೆ ನಿಮಗೇನು ಅನಿಸ್ತಾ ಗೆಳೆಯರೆ? ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.